ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಸುಮಾರು ಜನ ಇಲ್ಲ ಅಂತ ಅನ್ಸುತ್ತೆ. 89ನೇ ಇಸ್ವಿನಲ್ಲಿ ಒಂದು ಹಂಚಿನ ದೇವಸ್ಥಾನವನ್ನ ಪ್ರಾರಂಭ ಮಾಡಿದ್ದಿಲ್ಲಿ. ಆಗ ನಾವು GT ಕೃಷ್ಣಮೂರ್ತಿ ಅವರು ನಾವು ಎಲ್ಲ ಆಗ ಹಂಚಿನ ಒಂದು ದೇವಸ್ಥಾನವನ್ನ ಮಾಡಿದಂತ ದಿನಗಳನ್ನ ನೆನಪು ಮಾಡ್ಕೋಬೇಕಾಗ್ತದೆ. ಅದಕ್ಕೂ ಇದಕ್ಕೂ ನೋಡಿದ್ರೆ ಕೋಟಿ ಮೇಲೆ ಮೀರಿ ದೇವಸ್ಥಾನವನ್ನ ನಿಮ್ಮ ಮುಂದಿನ ಪೀಳಿಗೆಗಳು ಸುಣ್ಣ ಬಣ್ಣ ಹೊಡೆದೇನೆ ಇದ್ರು ದೇವಸ್ಥಾನ ಯಾವಾಗ್ಲೂ ಇರೋ ರೀತಿ ಕಟ್ಟಿದ್ದೀರಲ್ಲ, ಅದು ನಿಜವಾಗ್ಲೂ ಕೂಡ ಮೆಚ್ಚುವಂತ ಒಂದು ಈ ಊರಿಗೆ ಗೌರವ ತರುವಂತ ಕೆಲಸವನ್ನ ನೀವು ಮಾಡಿದ್ರಿ. ಆಗ್ಲೇ ಸ್ವಾಮೀಜಿ ಅವರು ಹೇಳಿದ್ರು, ಊರಿಗೆ ಗೌರವ ಬರೋದು ಯಾವುದು ಅಂದ್ರೆ ದೇವಸ್ಥಾನ ಮತ್ತು ಶಾಲೆಗಳು ಅಂತ ಹೇಳಿ. ದೇವಸ್ಥಾನಗಳ ಜೊತೆಗೆ ನಮ್ಮ ಮಕ್ಕಳನ್ನ ವಿದ್ಯಾವಂತಾಗಿ ಮಾಡ್ತಕ್ಕಂಥದ್ದು ನಿಮ್ಗಳ ಜವಾಬ್ದಾರಿ ಆಗ್ಬೇಕು. ಸಂಸ್ಕಾರವನ್ನ ಕಲ್ಸಕ್ಕಂಥದ್ದು ನಮ್ಗೆ ಜವಾಬ್ದಾರಿ ಆಗ್ಬೇಕು. ಮಕ್ಕಳಿಗೆ ಸಂಸ್ಕಾರ ಕಲ್ಸೋಗ್ಬಿಟ್ರೆ ಭಾರಿ ಕಷ್ಟ ಆಗ್ತದೆ. ಬಹುಶಃ ಇವತ್ತು ಈ ದೇವಸ್ಥಾನಕ್ಕೆ ನನ್ನ ಅನುದಾನದಲ್ಲಿ ನಾನು ಅತಿ ಹೆಚ್ಚು 10 ಲಕ್ಷ ರೂಪಾಯಿ ಹಣನೂ ನನ್ನ MLA ಗ್ರಾಂಟಿಂದನೂ ಕೊಟ್ಟಿದ್ದೀನಿ. ಜೊತೆಗೆ ಎಲ್ಲ ದೇವೇಗೌಡರವರು, ಡಾಕ್ಟ್ರು, ಹಲವಾರು ಸುರೇಶ್ ಅವರು, ಹಲವಾರು ಭಾರಿ ತುಂಬಾ ಜನ ದಾನಿಗಳು ಹೊರಗ್ನವ್ರು ಊರಿನವ್ರು ನೀವು ಪ್ರತಿಯೊಬ್ಬರು ಅಷ್ಟಲ್ಲ ಇಷ್ಟಲ್ಲ ಹಾಕಿದ್ದೀರಿ. ಬಹುಶಃ ನನಗೆ ಇವತ್ತು ನಿಮಗೆ ಗೌರವ ನಿಮ್ಮ ನಂಟ್ರೆಸ್ಟ್ ಬಂದು ಕರೆದಿದ್ದಿರಲ್ಲ ನೋಡಿದ ತಕ್ಷಣ ಒಂದು ನಿಜವಾಗ್ಲೂ ಕೂಡ ನಿಮ್ಮ ಹೆಣ್ಮಕ್ಳನ್ನ ಹೊರಗಡೆ ಕೊಟ್ಟಿರ್ತಕ್ಕಂಥದ್ದು ಬಂದಿರ್ಬೋದು, ಇವೆಲ್ಲ ಮಾಡಿರ್ತಕ್ಕಂಥದ್ದು ನೋಡಿದಾಗ ಚೆನ್ನಾಗಿದೆ. ಒಂದು ಉತ್ತಮವಾದ ಇದಾಗಿದೆ. ಈ ಊರಿಗೆ ರಸ್ತೆನ ಕೊರತೆ ಇತ್ತು, ಅದಕ್ಕೂ ಕೂಡ ಸಪರೇಟ್ ಗ್ರಾಂಟ್ ಅನ್ನು ಕೂಡ ಈ ಊರಿಗೆ ಕೊಟ್ಟಿದ್ದೀವಿ. ಪ್ರಾರಂಭನೂ ಕೂಡ ಮಾರ್ಚ್ ಒಳಗಡೆ ಕೂಡ ಕಂಪ್ಲೀಟ್ ಆಗುವಂತ ಸೂಚನೆಗಳು ಈ ಸಂದರ್ಭದಲ್ಲಿ ತಮ್ಗೆ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಭಾರಿ ಲೇಟ್ ಆಗಿದೆ. ಆಮೇಲೆ ಆನೆದು ಕೂಡ ಇದರಲ್ಲಿ ಇದ್ರದ್ದು ರೈಲ್ವೆ ಕಂಬಿಗಳನ್ನು ಹಾಕಿ ಅದನ್ನ ತಡೆಗಡೆ ಮಾಡ್ತಕ್ಕಂಥದ್ದು ಆಗ್ಬೇಕು. ಯಾಕಂದ್ರೆ ಹಿನ್ನೀರು ಆಗಿರೋದ್ರಿಂದ, ಆ ಡ್ಯಾಮಿನ ನೀರು ಆಗಿರೋದ್ರಿಂದ ನೀರಲ್ಲಿ ಜಾಸ್ತಿ ಆನೆ ತಂಗೋದ್ರಿಂದ ಭಾರಿ ಕಷ್ಟದ ಪರಿಸ್ಥಿತಿ ನಮ್ಮ ಈ ಭಾಗದಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ಶಾಶ್ವತ ಪರಿಹಾರ ಮಾಡಬೇಕು ಅಂತ ಹೇಳಿ ಅದಕ್ಕೂ ಕೂಡ 40 ಲಕ್ಷ ರೂಪಾಯಿನ 40 ಕೋಟಿ ರೂಪಾಯಿನಲ್ಲಿ ಇದರಲ್ಲಿ ಮಾಡಬೇಕು ಅಂತ ಹೇಳಿ ನಮ್ಮ ಸಂಕೇಶ್ವರ, ಆಲೂರು ಮತ್ತೆ ನಮ್ಮ ಅರ್ಕಲಗೂಡು ಈ ಭಾಗಕ್ಕೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಬಹುದಿನಗಳ ಬೇಡಿಕೆ ಮಲ್ಲಿಪಟ್ಟಣ ಲಿಫ್ಟ್ ಇರಿಗೇಷನ್. ಬಹುಶಃ ನನಗೆ ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, 3 ರಿಂದ 4 ತಿಂಗಳೊಳಗಡೆ ಮೊದಲನೇ ಹಂತದ ನೀರನ್ನ ಹರಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ನಾವು ನಿಮ್ಮ ಮುಂದೆ ಮಾಡ್ತೀವಿ ಅಂತಕ್ಕಂಥ ಇದರಲ್ಲಿ ಆಲ್ರೆಡಿ ನಾಳೆನೂ ಕೂಡ ಮೀಟಿಂಗ್ ಇದೆ ಅವ್ರದ್ದು. ಅದೇ ಜೊತೆನಲ್ಲಿ ಅದನ್ನ ಮಾಡ್ತೀವಿ. ಅದ್ರ ಜೊತೆಗೆ ಅದರಿಂದ ಸೆಕೆಂಡು ಅಂದ್ರೆ ಸುಮಾರು 77 ಕೋಟಿ ರೂಪಾಯಿನಲ್ಲಿ ಇಡೀ ಕೊಣನೂರು ಹೋಬಳಿವರೆಗೂ ತಲುಪ್ತಕ್ಕಂಥದ್ದನ್ನು ಕೂಡ ಒಂದು ಮಾಡ್ತಕ್ಕಂಥ ಕೆಲಸಗಳನ್ನ ಈಗಾಗಲೇ ಕ್ಯಾಬಿನೆಟ್ ಕೂಡ ತೀರ್ಮಾನ ಆಗಿದೆ. ಟೆಂಡರ್ ಕೂಡ ಆಗ್ತದೆ. ಮೊದಲನೇ ಹಂತ 4 ರಿಂದ 5 ತಿಂಗಳ ಒಳಗಡೆ ಮೊದಲನೇ ಹಂತ ಒಂದು ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ಆಗ್ತದೆ ಅಂತ ಹೇಳಿ. ಬಹುಶಃ ನನಗೆ ಈ ಊರು ಕೆಳಗಳ್ಳಿ ಅಂತಕ್ಕಂಥದ್ದು ಗ್ರಾಮ ರಾಜಕೀಯವಾಗಿ ಭಾರಿ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಗ್ರಾಮ. ನನ್ನನ್ನ ರಾಜಕೀಯವಾಗಿ ಬೆಳೆಸಿರ್ತಕ್ಕಂಥದ್ದು, ಒಂದು ಗೌರವನ ಕೊಟ್ಟಿರ್ತಕ್ಕಂಥದ್ದು. ಕಳೆದ ಚುನಾವಣೆಯಲ್ಲಿ ನನಗೆ ಯಾರೋ ತುಂಬಾ ಆರ್ಥಿಕವಾಗಿ ಕೈ ಕೊಟ್ಟಾಗ ಈ ಊರು ನನ್ನ ಪರವಾಗಿ ನಿಂತಿತ್ತು ಅಂತಕ್ಕಂಥದ್ದು ನಾನು ಯಾವಾಗಲೂ ನೆನ್ಕೋತೀನಿ. ಅದನ್ನ ಮರೆಯೋದಕ್ಕಾಗಲ್ಲ. ಬಹುಶಃ ಅದನ್ನೇ ಹೇಳ್ತಾ ಇದ್ದೆ, ಆದೋದರ ಅನ್ಕೊಂಡ್ರೆ ಮಾತ್ರ ನಮಗೂ ಶ್ರೇಯಸ್ ಇರ್ತದೆ. ಈ ಊರಿಗೆ ಅದೇ ಹೆಚ್ಚು ಗೌರವ ಕೊಟ್ಟಿರ್ತಕ್ಕಂಥದ್ದು. ಅಷ್ಟೆಲ್ಲ ಆದ್ರೂ ಈ ಹೋಬಳಿನಲ್ಲಿ ಅತಿ ಹೆಚ್ಚು ಮತವನ್ನ ಹಾಕಿರ್ತಕ್ಕಂಥ ಹೋಬಳಿ ಪಕ್ಷಕ್ಕೆ ಅತಿ ಹೆಚ್ಚು ಗೌರವ ತಂದುಕೊಟ್ಟಿರ್ತಕ್ಕಂಥ ಹೋಬಳಿ ಇದು ನಮ್ಮ JDS ಪಕ್ಷಕ್ಕೆ ಕೊಟ್ಟಿರ್ತಕ್ಕಂಥ ಹೋಬಳಿ ಮಲ್ಲಿಪಟ್ಟಣ ಹೋಬಳಿ ಅಂತಕ್ಕಂಥದ್ದು. ನಾನು ಬಂದಂತ ಹಣವನ್ನು ಕೂಡ ಅತಿ ಹೆಚ್ಚು ಬೇರೆ ಹೋಬಳಿಗಳಿಗಿಂತ ಅತಿ ಹೆಚ್ಚು ಹಣ ಆರ್ಥಿಕವಾಗಿ ಕೊಟ್ಟಿರ್ತಕ್ಕಂಥದ್ದು ಮಲ್ಲಿಪಟ್ಟಣ ಹೋಬಳಿಗೆ ಅಂತಕ್ಕಂಥದ್ದನ್ನ ತಾವೆಲ್ಲೂ ಮರಿಬಾರ್ದು. ಈಗ ನೀವು ನಾನು ಯಾವ ಊರಿಗೆ ಏನ್ ಮಾಡಿದೀನಿ ಅಂತ ಹೇಳಿಲ್ಲ, ನಮ್ಮೂರಿಗೆ ಏನ್ ಮಾಡಿದ್ದಾನೆ ಮಂಜಣ್ಣ ಅಂತ ನೀವು ಮಾತಾಡ್ಬೇಕು. ನಾನ್ ಮಾತಾಡಿದ್ರೆ ನನಗೆ ಹಂಗ್ ಮಾಡಿದೆ ಹಿಂಗ್ ಮಾತಾಡಿದ್ರೆ ನಾನು ಸಣ್ಣವನಾಗ್ತೀನಿ. ನಾನ್ ಮಾಡಿರೋದನ್ನ ನೀವು ಮಾತಾಡೋದಕ್ಕೆ ಮಾತ್ರ ನಮ್ಗೆ ಒಂದು ಆಶೀರ್ವಾದ ಇದ್ದಂಗೆ ಆಗ್ತದೆ. ಮಲ್ಲಿಪಟ್ಟಣ ಟು ಕೊಟ್ಲಿಪೇಟೆ ರಸ್ತೆ ಏನಿತ್ತು ಅದನ್ನು ಕೂಡ ಈಗ ಟೆಂಡರ್ ಆಗಿದೆ. ಗೇಟ್ ವರೆಗೆ ಮಾಡ್ತಕ್ಕಂಥದ್ದನ್ನ ಒಂದು ಪ್ರಾರಂಭ ಕೂಡ ಮಾಡ್ತೀವಿ ಅಂತ ಹೇಳಿ ತಾವೆಲ್ಲರೂ ಕೂಡ ಭಾರಿ ಇಲ್ಲಿ ಇರೋರೆಲ್ಲ ಬೆಂಗಳೂರು ಕಡೆ ಜಾಸ್ತಿ ವಾಸವಾಗಿದ್ದೀರಿ.
ಹೆಚ್ಚಿನ ಆರ್ಥಿಕವಾಗಿ ಕೂಡ ಚೆನ್ನಾಗಿದ್ದೀರಿ. ವಿದ್ಯಾವಂತರನ್ನು ಮಾಡಿ ಯಶಸ್ವಿ ಆಗಲಿ. ನಿಮ್ಮ ಕಡೆಗೆ ಹೋಗ್ಬಿಟ್ಟು ಇವತ್ತು ವಿಶೇಷದ ದಿನ ನಮ್ಮ ತಾಲೂಕಿನಲ್ಲಿ. ಏನು ಗೊತ್ತಾ ವಿಶೇಷ ದಿನ ಅಂದ್ರೆ ಏನ್ ಹೇಳಿ ನೋಡೋಣ. ಅಣ್ಣ ತಮ್ಮದಿರು ಇಬ್ರು ಜೊತೆನೆ ಕೂತಿದ್ದಾರಲ್ಲ, ಭಾರಿ ವಿಶೇಷದ ದಿನ ನಮಗೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ಭಗವಂತ ಅವರಿಬ್ಬರಿಗೂ ಶ್ರೇಯಸ್ಸನ್ನ ಕೊಡ್ಲಿ, ಒಳ್ಳೇದಾಗ್ಲಿ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ, ಸ್ವಾಮೀಜಿಯವರ ಪರವಾಗಿ ತಾವಿಬ್ಬರು ಬಂದಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.